ಸಂಕೋಚದಿಂದ ಮಾತನಾಡು. ನೀನು ಮಾತನಾಡುತ್ತಿರುವುದನ್ನು ನೋಡಿದರೆ ನೀನು ನನ್ನಿಂದೇನೋ ಮುಚ್ಚಿರ್ತಾ ಇದೀಯ. ಅದೇನೆಂದು ಹೇಳಣ್ಣ, ಬೇಗನೆ ಹೇಳು. ಒಮ್ಮೆ ಹುಲ್ಲು ತಿಂದ ಕುರಿಯದೇ ಜಾಗಕ್ಕೆ ಮತ್ತೆ ಬಂದೇ ಬರುತ್ತದೆ. ಆ ಕುರಿ ಮರಿಯನ್ನು ಚಿರತೆಯ ವೇಗದಲ್ಲಿ ನಾನು ಬೇಟೆ ಹೊಡೆದಿರುತ್ತೇನೆ. ಹೇಳಣ್ಣ, ಮುತ್ತು ಕುರಿ ಯಾವುದೆಂದು ಹೇಳು. ಅಯ್ಯೋ ಹಿರಿಯೇ, ಎಂತ ಸಂಕಟದಲ್ಲಿ ನನ್ನನ್ನು ಸಿಲುಕಿಸಿದೆ ತಂದೆ. ಒಡೆದ ಮುತ್ತು ಕಳೆದ ಹೊತ್ತು ಅದು ಎಂದಿಗೂ ಮರಳಿ ಬರುವುದಿಲ್ಲ, ಮರಳಿ ಬರುವುದಿಲ್ಲ. ಏನೆಂದ ಫಲವಿಲ್ಲವೆಂದು ಛಲ ಮರೆತು ಕುಳಿತುಕೊಳ್ಳುವುದಕ್ಕಾಗುತ್ತದೆ ಏನಣ್ಣ. ನೀನು ಮಾತನಾಡುವುದು ಹೇಗಿದೆ ಎಂದರೆ ಮುದ್ದಾದ ಟಗರು ಮರಿಯನ್ನು ಸಾಕಿ ಕಟುಕನ ಕೈಗೆ ಕೊಟ್ಟಂತಿದೆ ಈ ನಿನ್ನ ಮಾತಿನ ಅರ್ಥ. ಅಣ್ಣ, ನಿನಗೆ ಬಂದಿರುವ ಕಷ್ಟವೇನೆಂದು ಬಿಚ್ಚಿ ಹೇಳಿದರೆ ತಾನೇ ಈ ನಿನ್ನ ಮುದ್ದಾದ ತಮ್ಮನಿಗೆ ಅರ್ಥವಾಗುವುದು. ಹೋದ ಜೀವ ಮರಳಿ ಬರೋದಕ್ಕೆ ಇದೇನು ಹುಲ್ಲ ಜನ್ಮ ಅಲ್ಲಪ್ಪ. ನೆನಪುಗಳನ್ನು ಬಿಚ್ಚಿಟ್ಟು ಆ ಸೋದ ಮುಳುಗಿನೆಂದು ಅಳುತ್ತಾ ಕುಳಿತರೆ ಎಲ್ಲಿ ನಕ್ಷತ್ರವನ್ನು ಕಳೆದುಕೊಳ್ತೀವಿ ಅಂತ ಭಯ ನಮ್ದಪ್ಪ. ಪೂಜಾರಿಯಿಂದ ದೇವರಿಗೆ ಬೆಳಕಲ್ಲ ಅತ್ತಿಗೆ, ಆ ದೇವರಿಂದಲೇ ಆ ಪೂಜಾರಿಗೆ ಬೆಳಕು. ಅಣ್ಣ, ನೀನು ನಾನು ಮುಖ್ಯನಾ ಇಲ್ಲ ಈ ನಿನ್ನ ಹಡವೇ ಮುಖ್ಯನಾ? ನಡೆದಿರುವ ವಿಷಯ ಏನೆಂದು ಹೇಳದಿದ್ದರೆ ಈ ನಿನ್ನ ಮುದ್ದಾದ ತಮ್ಮನ ಮೇಲೆ ಹೊಣೆಯಾಗಿದೆ. ಆಯ್ತು ಸಹೋದರ, ಹೇಳ್ತೀನಿ.